ನಮ್ಮ ಪಕ್ಷಕ್ಕೆ ಬಂದ ಸಿದ್ದರಾಜುರವರ ಭವಿಷ್ಯ ಉಜ್ವಲವಾಗಲಿ, ನಮ್ಮ ಬೆಂಬಲ ಸಂಪೂರ್ಣವಾಗಿದೆ ಎಂದು ಚೊಟ್ಟನಹಳ್ಳಿ ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘದ ಅಧ್ಯಕ್ಷ ಎಂ ಬಸವರಾಜು ತಿಳಿಸಿದರು. ಮಳವಳ್ಳಿ ತಾಲೂಕಿನ ಚೊಟ್ಟನಹಳ್ಳಿ ಗ್ರಾಮದ ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘದ ಸಭಾಂಗಣದಲ್ಲಿ ಚೊಟ್ಟನಹಳ್ಳಿ ಉದ್ಯಮಿ ಹಾಗೂ ಜೆಡಿಎಸ್ ಪಕ್ಷದ ತೊರೆದು ಕಾಂಗ್ರೆಸ್ ಸೇರ್ಪಡೆಯಾದ ಪಂ ಸದಸ್ಯ ಸಿದ್ದರಾಜುರವರಿಗೆ ಅಭಿನಂದಿಸಿ ಮಾತನಾಡಿ, ನಿನ್ನೆ ಮಳವಳ್ಳಿಗೆ ಆಗಮಿಸಿದ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹಾಗೂ ಶಾಸಕ ನರೇಂದ್ರಸ್ವಾಮಿ, ಶಾಸಕ ಉದಯ್ ನೇತೃತ್ವದಲ್ಲಿ ಜೆಡಿಎಸ್ ಪಕ್ಷ ತೊರೆದು ಕಾಂಗ್ರೆಸ್ ಸೇರ್ಪಡೆಯಾದ ಗ್ರಾಮ ಪಂಚಾಯಿತಿ ಸದಸ್ಯ ಸಿದ್ದರಾಜು ಆಲಿಯಾಸ್ ಸಿಮೆಂಟ್ ಸಿದ್ದೂರವರು ನಮ್ಮ ಗ್ರಾಮದ ವತಿಯಿಂದ ಸನ್ಮಾನಿಸುತ್ತಿದ್ದೇವೆ. ನಮ್ಮ ಸಹಕಾರ ಸದಾ ಇರುತ್ತದೆ ಎಂದರು. ಇನ್ನು ಇದೇ ವೇಳೆ ಸಿದ್ದರಾಜು ಆಲಿಯಾಸ್ ಸಿಮೆಂಟ್ ಸಿದ್ದೂರವರನ್ನು ಸನ್ಮಾನಿಸಲಾಯಿತು. ಕಾರ್ಯಕ್ರಮದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸಿಪಿ ರಾಜು, ಸಹಕಾರ ಸಂಘದ ಉಪಾಧ್ಯಕ್ಷ ಸಿದ್ದರಾಜು, ನಿರ್ದೇಶಕರಾದ ಶಿವಾನಂದ, ಸಿಎಸ್ ರವಿಕುಮಾರ, ಸುನಂದಮ್ಮ, ಜಯಮ್ಮ, ಚಂದಹಳ್ಳಿ ನಾಗಣ್ಣ, ಆನಂದಕುಮಾರ್, ಚಿಕ್ಕಹುನ್ನೇಗೌಡ, ಜೈ ಶ್ರೀನಿವಾಸ್, ಯೋಗೇಶ್, ಸತೀಶ್, ಬಸಪ್ಪ, ಸುರೇಶ್, ಮಹೇಂದ್ರ, ಸಿಪಿ ಸಿದ್ದೇಗೌಡ, ಡಿ.ಸಿ. ಲೋಕೇಶ್ ಗೌಡ, ಮನು ಸೇರಿದಂತೆ ಹಲವರು ಇದ್ದರು. ಕಾರಣಾಂತರಗಳಿಂದ ತುರ್ತಾಗಿ ನಮ್ಮ ಕಾಂಗ್ರೆಸ್ ಪಕ್ಷದ ನಮ್ಮ ಚೊಟ್ಟನಹಳ್ಳಿ ಪಂಚಾಯಿತಿ ವ್ಯಾಪ್ತಿಯ ಕಾರ್ಯಕರ್ತರು ಮತ್ತು ಕೆಲವು ಮುಖಂಡರುಗಳಿಗೆ ವಿಷಯವನ್ನು ಮುಟ್ಟಿಸ್ಲಿಕ್ಕೆ ಸಾಧ್ಯ ಆಗಲಿಲ್ಲ. ಹಾಗಾಗಿ ವಿಷಯ ಏನಪ್ಪ ಅಂತ ಹೇಳಿದ್ರೆ, ತಮಗೆಲ್ರಿಗೂ ಈಗಾಗಲೇ ಮಾಧ್ಯಮಗಳ ಮುಖಾಂತರ ಗೊತ್ತಿರೋದ್ರಿಂದ ನಮ್ಮ ಗ್ರಾಮ ಪಂಚಾಯಿತಿ ಸದಸ್ಯರು ಹಾಗೂ ಉದ್ದಿಮೆದಾರರು ಮತ್ತು ಸಮಾಜ ಸೇವಕರಾಗಿರ್ತಕ್ಕಂಥ ಸಿದ್ದರಾಜು ಅಲಿಯಾಸ್ ಸಿಮೆಂಟ್ ಸಿದ್ದೂರವರು ಈಗಾಗಲೇ ನಿನ್ನೆ ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿಗಳು ಆಗಿರ್ತಕ್ಕಂಥ ಡಿ.ಕೆ. ಶಿವಕುಮಾರ್ ಅವರ ಆಶೀರ್ವಾದಗಳೊಂದಿಗೆ ಮತ್ತು ನಮ್ಮ ಪಕ್ಕದ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಉದಯರವರಿನ ಬೆಂಬಲದಿಂದ ನಮ್ಮ ಕ್ಷೇತ್ರದ ಜನಪ್ರಿಯ ಶಾಸಕರು, ಮಾಜಿ ಮಂತ್ರಿಗಳು ಮತ್ತು ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧ್ಯಕ್ಷರಾಗಿರ್ತಕ್ಕಂಥ ಜನಪ್ರಿಯ ಶಾಸಕರು ಸನ್ಮಾನ್ಯ ಪಿ.ಎಂ. ನರೇಂದ್ರ ಸ್ವಾಮಿರವರ ನೇತೃತ್ವದಲ್ಲಿ ನಿನ್ನೆ ದಿನ ಕಾಂಗ್ರೆಸ್ ಪಕ್ಷವನ್ನು ಅಧಿಕೃತವಾಗಿ ಸೇರ್ಪಡೆಯಾಗಿರ್ತಕ್ಕಂಥದ್ದು ಈಗಾಗಲೇ ತಮಗೆಲ್ಲರಿಗೂ ತಿಳಿದಿರ್ತಕ್ಕಂಥ ವಿಷಯ. ಈ ಸಂದರ್ಭದಲ್ಲಿ ನಮ್ಮ ಗ್ರಾಮದ ವತಿಯಿಂದ ಹಾಗಾಗಿ ತುರ್ತಾಗಿ ಅವ್ರಿಗೆ ಒಂದು ಕಿರು ಸನ್ಮಾನವನ್ನು ನಾವು ನಮ್ಮ ಸೊಸೈಟಿ ಮತ್ತು ನಮ್ಮ ಕೆಲವು ಮುಖಂಡರು ಮತ್ತು ಕಾರ್ಯಕರ್ತಗಳ ಮುಖಾಂತರ ಮಾಡಬೇಕು ಅಂತೇಳಿ ಅವ್ರನ್ನ ನಾವು ತಮ್ಮ ಒಂದು ಸಮ್ಮುಖದಲ್ಲಿ ಕರೆಸ್ಕೊಂಡಿದ್ದೀವಿ. ಅವರು ನಮ್ಮ ಪಕ್ಷಕ್ಕೆ, ನಮ್ಮೆಲ್ಲ ಮುಖಂಡರು, ನಮ್ಮ ಪಕ್ಷದ ಎಲ್ಲ ಕಾರ್ಯಕರ್ತರ ಮೇಲೆ ನಂಬಿಕೆ ಭರವಸೆಯನ್ನು ಇಟ್ಟು ಪಕ್ಷದಲ್ಲಿ ನನಗೆ ಒಂದು ರಾಜಕೀಯ ಭವಿಷ್ಯ ಇದೆ ಅಂತಕ್ಕಂಥ ಒಂದು ಮಹತ್ವಾಕಾಂಕ್ಷೆಯನ್ನು ಮತ್ತು ಆಸೆಯನ್ನು ಇಟ್ಕೊಂಡು ಅವರು ನಮ್ಮ ಪಕ್ಷವನ್ನು ಸೇರಿದ್ದಾರೆ. ಅವ್ರಿಗೆ ಖಂಡಿತ ಈ ಒಂದು ಪಕ್ಷದಲ್ಲಿ ನಮ್ಮ ಕುಟುಂಬದ ಸದಸ್ಯರಲ್ಲಿ ಅವರು ಒಬ್ಬರು ಅಂತೇಳಿ ನಿನ್ನೆಯಿಂದ ನಾವು ಎಲ್ಲರೂ ಭಾವಿಸಿದ್ದೀವಿ. ಕನಸುಗಳು ಮತ್ತು ಆಸೆಗಳು ನಮ್ಮ ಒಂದು ಪಕ್ಷದಲ್ಲಿ ಉನ್ನತ ಮಟ್ಟಕ್ಕೆ ಹೋಗಲಿ, ಅವ್ರ ಭವಿಷ್ಯ ರಾಜಕೀಯವಾಗಿ ಬೆಳೀಲಿ ಮತ್ತು ಅವರ ಒಂದು ಈ ಮಟ್ಟದಲ್ಲಿ ಅವರ ರಾಜಕೀಯ ಭವಿಷ್ಯ ಮತ್ತು ಉನ್ನತವಾಗಿ ಹೋಗಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಅವ್ರಿಗೆ ಹೇಳ್ತಾ, ನಮ್ಮ ಪಕ್ಷಕ್ಕೆ ಬಂದಿರತಕ್ಕಂಥ ನಮ್ಮ ಸಿದ್ದರಾಜು ಅಲಿಯಾಸ್ ಸಿದ್ದೂರವ್ರನ್ನ ತಮ್ಮ ಮುಖಾಂತರ ತಮ್ಮೆಲ್ಲರ ಚಪ್ಪಾಳೆಯೊಂದಿಗೆ ಅವ್ರನ್ನ ನಾನು ಸ್ವಾಗತಿಸ್ತಾ ಇದ್ದೀನಿ. ಪ್ರೋಗ್ರಾಮ್ ಎಲ್ಲ ಡಿ.ಕೆ. ಶಿವಕುಮಾರ್ ಬರ್ತಾ ಇರೋದ್ರಿಂದ ಜಾಸ್ತಿ ಇರೋದ್ರೆ ನಿಮ್ಗೆ ಎಲ್ರಿಗೂ ಹೇಳೋಕ್ಕಾಗಲಿಲ್ಲ. ಯಾಕಂದರೆ ಇನ್ನೆಲ್ಲರೂ ಅಭಿಪ್ರಾಯ ಫಸ್ಟ್ ಕೇಳ್ಬಿಟ್ಟು ಆಮೇಲೆ ಇದು ಮಾಡೋಣ ಅಂತ ಅನ್ಕೊಂಡಿದ್ದೆ. ಆಮೇಲೆ ಒಬ್ಬರಾಗಿ ನಮ್ಮ ಬೇಕಾದ ಲೀಡರ್ಗಳ ಅಭಿಪ್ರಾಯಗಳನ್ನು ತಗೊಂಡಿದ್ವಿ. ಹಾಗಾಗಿ ನಿಮ್ಗಳಿಗೆಲ್ಲ ವಿಷಯ ಮುಟ್ಸೋಕ್ಕಾಗಿರಲಿಲ್ಲ. ಆದ್ದರಿಂದ ಈಗ ನಮ್ಮ ಪಕ್ಷಕ್ಕೆ ಏನು ಸಿದ್ದೂರವ್ರು ಬಂದಿದ್ದಾರೆ, ಅವ್ರಿಗೆ ಒಳ್ಳೆಯದಾಗಲಿ, ನಾವೆಲ್ಲ ಅವ್ರ ಬೆಂಬಲಕ್ಕೆ ಇರ್ತೀವಿ, ಜೊತೆಲಿರ್ತೀವಿ. ಅವರ ಮುಂದೆ ನಮ್ಮ ಪಕ್ಷದಿಂದ ಏನು ವತಿಯಿಂದ ಅವ್ರು ಏನು ಆಶಿಸ್ತಾರೆ ಅದನ್ನ ನಮ್ಮ ಕೈಲಾದಂಥ ಒಂದು ಸಹಾಯನ ಮಾಡ್ತೀವಿ ಅಂತ ಹೇಳ್ತಾ, ನಾನು ಪಕ್ಷಕ್ಕೆ ಸೇರ್ಪಡೆ ಅಂತ ಸಿದ್ದರಾಜು ಅವರಿಗೆ ಸ್ವಾಗತವನ್ನು ಕೋರ್ತಾ, ಯಾಕಂದರೆ ನಿಮಗೆಲ್ಲ ಹೇಳಲಿಲ್ಲ ಅನ್ಕೊಂಬೇಡಿ ದಯವಿಟ್ಟು. ಯಾಕಂದರೆ ಇದು 15 ದಿನದಿಂದ ನಡೀತಾ ಇತ್ತು ಪ್ರೋಸೆಸ್ಸು. ನಾವು ಯಾರಿಗೂ ನಿಮ್ಗೆ ಹೇಳಿರಲಿಲ್ಲ ನಾವು. ಯಾಕಂದರೆ ಈಗ ಅವನಿಗೂ ಒತ್ತಡ, ಈಗ ನಾವು ಬರ್ತಾನೆ ಅಂತ ಸೇರ್ಕತ್ತಾನೆ ಅಂತ ಗೊತ್ತಾದ ಇಟ್ಕೆ ಈಗ ಅವ್ರ ಪಾರ್ಟಿಯವರು ಅಷ್ಟು ಸುಲಭ ಬಿಟ್ಕೊಡಲ್ಲ, ಹೋಗಿ ಒತ್ತಡ ಆಗ್ತಾರೆ ಅನ್ನೋ ಒಂದು ಇದು ಇಟ್ಕೊಂಡು ನೆನ್ನೆವರೆಗೂ ಯಾರಿಗೂ ಹೇಳ್ದೇನೆ ನೆನ್ನೆನೇ ಸುಮಾರಾಗಿ ಗೊತ್ತಾಗಿರೋದು ಎಲ್ರಿಗೂ. ಹಿಂದೆ ಏನೇ ಆಗಿರ್ಬೋದು ದಯವಿಟ್ಟು ಕ್ಷಮಿಸಿ. ಏನಾದರೂ ತಪ್ಪುಗಳು ಹಿಂದೆ ಮಾಡಿದ್ರು ಕ್ಷಮಿಸಿ. ಮುಂದೆ ಯಾವುದೇ ಥರದ ತಪ್ಪು ಮಾಡ್ದೇ ನಿಮ್ಮ ಬೆಂಬಲದಲ್ಲಿ ನಾನು ಒಬ್ಬ ಇದಾಗಿ ಇರ್ತೀನಿ. ನಾನು ನರೇಂದ್ರ ಸ್ವಾಮಿಯವರ ಕೆಲಸ ಕಾರ್ಯಗಳನ್ನು ನೋಡೇ ಬಂದಿರೋದು. ಇನ್ಯಾವುದೇ ಥರದ ಇದಿಲ್ಲ. ನಮ್ಮ ಕೆರೆಗೆ ನೀರಾಗ್ಬೋದು, ಇನ್ನೊಂದಾಗ್ಬೋದು, ನಮ್ಮ ಮನಸ್ಸಲ್ಲಿ ಎಲ್ಲೋ ಒಂದು ಕಡೆ ಇತ್ತು.
ಆದರೂ ಏನೋ ಒಂದು ಪಕ್ಷ ಗುರುತಿಸ್ಕೊಂಡಿದ್ವು, ಅದರಿಂದ ನಾವು ಯಾವುದೂ ಹೊರಗಡೆ ಮಾಡಿರಲಿಲ್ಲ. ಇದೇ ರೀತಿ ಇರ್ತೀವಿ ಅಂತ ನಮ್ಮ ಬಸವರಾಜಣ್ಣವರು, ರಾಜಣ್ಣವರು ಎಲ್ಲ ನಮ್ಮ ಗ್ರಾಮಸ್ಥರು ಎಲ್ಲ ಇರ್ತೀನಿ ಅಂತ